ಇನ್ಸ್ಪಿರೇಷನ್ ಯಾಕೆ ಅನ್ನಿಸ್ತಂದರೆ ಸೊ ಈಗ ಇದು ಡಯಾಬಿಟಿಸ್ ಫುಡ್ ಏನಲ್ಲ ಇವ್ರು ಮಾಡ್ತಾ ಇರೋದು, ಎಲ್ಲರೂ ತಿನ್ನುವಂಥದ್ದೇ. ಬಟ್ ಶುರುವಾಗಿದ್ದು ಹೇಗೆ ಅಂದರೆ ಅವ್ರ ಗಂಡನಿಗೆ ಡಯಾಬಿಟಿಸ್ ಬಂತು, ಅವ್ರಿಗೆ ಏನು ಒಳ್ಳೆಯ ಆಹಾರ ಕೊಡಬೇಕು, ಅವ್ರಿಗೆ ಸೂಟೇಬಲ್ ಆಹಾರ ಯಾವುದು ಅಂತ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವ್ರು ಕಂಡುಕೊಂಡಂಥದ್ದೇ ಇದು ಒಂದು. ಫಸ್ಟ್ ಪ್ರಾಡಕ್ಟು ನಮ್ಮದು ಹೆಲ್ತ್ ಮಿಕ್ಸ್ 35+ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್. ಸೊ 35 ಥರ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ರೆಡಿ ಮಾಡೋದು ಸರ್. ಅದು ಮನೆಯಲ್ಲೇ ಕಿಚನಲ್ಲೇ ಸ್ಟಾರ್ಟ್ ಮಾಡಿದೆ. ಫಸ್ಟು ನಮ್ಮ ಹಸ್ಬೆಂಡ್ಗೆ ಅದನ್ನು ಟ್ರಯಲ್ ಮಾಡಿದ್ದು, ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದುಬಿಡ್ತು. ಡಾಕ್ಟ್ರೂ ತುಂಬಾ ಶಾಕ್ ಆದರು. ಯೂಶ್ವಲಿ ನಾವೇಂದ್ರೆ ಹೆಣ್ಮಕ್ಳು ನಮ್ಮ ಗಂಡನಿಗೆ ನಮ್ಮ ಮಕ್ಕಳಿಗೆ ಮಾಡೋದು ಸಾಮಾನ್ಯ. ಬಟ್ ನಾನು ಇಡೀ ಸಮಾಜಕ್ಕೆ ಕೊಡ್ತೀನಿ, ನಾನು ಅದನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಭಾಳ ಕಷ್ಟ ಮತ್ತು ಭಾಳ ಕಡಿಮೆ ಜನ ಆದರೆ ಅನ್ಕೋತಾರೆ. ನೀವು ಹೇಗೆ ಸರ್? ಹೌದು, ಖಂಡಿತ ಎಲ್ಲ ಕನಸು ಕಾಣ್ತಾರೆ, ಆದರೆ ಪ್ರಯತ್ನನೇ ಮಾಡಲ್ಲ. ಸೊ ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ ಅದಾಗುತ್ತೋ ಬಿಡುತ್ತೋ, ನಾವು ಪ್ರಯತ್ನ ಮಾಡಬೇಕು. ಯಾವುದೇ ನೆಗೆಟಿವ್ ವಿಚಾರಗಳು ಬರುತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಅದ್ರ ಮುಂದೆನೇ ಪಾಸಿಟಿವ್ ಇದ್ದೇ ಇರುತ್ತೆ ಸರ್. ಅದು ನನಗೆ ಅನುಭವ ಆಗಿದೆ. ಅದು ಖಂಡಿತ ನಾನು ಹೌದು ಸರ್, ಹೌದು ಸರ್. ಒಂದು ಆಹಾರ ತಿಂತೀವಿ ಅಂತ ಹೇಳಿದ್ರೆ ಅವ್ರಿಗೆ ಟೈಮ್ ಇರಲ್ಲ, ಮಾಡ್ಕೊಳ್ಳಿಕ್ಕೆ ಟೈಮ್ ಇರಲ್ಲ. ಸೊ ಹಾಗಾಗಿ ಆ ಥರದವ್ರಿಗೆ ನಾನು ಏನಕ್ಕೆ ಹೆಲ್ಪ್ ಆಗಬಾರ್ದು, ಹೆಲ್ಪ್ ಆಗುತ್ತೆ. ನನಗೆ ಇದು ಎಷ್ಟು ಹೆಲ್ಪ್ ಆಗಿದೆಯೋ ನಮ್ಮ ಒಂದು ಫ್ಯಾಮಿಲಿ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ. ಸೊ ಆ ರೀತಿ ಅಂತ ಹೇಳಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಈಗ ಹೆಣ್ಮಕ್ಳಿಗೆ ಪ್ರತಿದಿನ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಗಂಡನಿಗೆ ಊಟ ಕಟ್ಟಿ ಅಥವಾ ತಮಗೆ ಊಟ ಮಾಡ್ಕೊಂಡು ಮಾಡೋದ್ರಲ್ಲೇ ಸುಸ್ತಾಗ್ಬಿಡುತ್ತೆ. ಹೌದು ಸರ್, ಹೌದು ಅಲ್ವಾ? ಸೊ ಅಂಥದ್ರಲ್ಲಿ ಇದನ್ನೆಲ್ಲ ಮಾಡಕ್ಕೆ ನೀವು ಟೈಮ್ ಬಂದಿಸ್ಕೊಂಡ್ರಿ. ಈ ಪ್ರಶ್ನೆಗೆ ಉತ್ತರ ನೀವು ಕೊಡುವಂತ ಉತ್ತರ ಇದೆಲ್ಲ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಇದು ಉತ್ತರ ಸಿಗುತ್ತೆ ಅಂತ. ನಾವು ಹೊರಗಡೆ ಏನೇ ಮೋಟಿವ್ ಆಗ್ಬೋದು, ಏನೇ ಒಂದು ಮೋಟಿವೇಶನ್ ಸ್ಪೀಚ್ ಕೇಳ್ಬೋದು, ಏನೇ ಇರ್ಬೋದು, ನಮ್ಮ ಒಳಗಡೆ ಒಂದು ಸ್ಪಾರ್ಕ್ ಬರಬೇಕು. ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ. ಸೊ ಈ ಫೀಲ್ಡಿಗೆ ಬಂದು ಇವತ್ತು ಸರ್ ನಾನು 1 ರಿಂದ 1.5 ಲಕ್ಷ ತಿಂಗಳಿಗೆ ನಾನು ಅರ್ನ್ ಮಾಡ್ತಾ ಇದ್ದೀನಿ.